ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ದೀಪ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದರು ನಮ್ಮಮ್ಮ. ನೋಡ್ತಾ ಇರ್ಬೋದು ಬಿಡಿ ಬಿಡಿಯಾಗಿ ಹೆಂಗೆ ಬಂದಿದೆ ಅಲ್ವಾ. ಇದು ಅಕ್ಕಿ ಶಾವಿಗೆ ಅಲ್ಲ, ಮಾಮೂಲು ಶಾವಿಗೆ ಸಿಗುತ್ತಲ್ಲ ರವೆದು, ಅದು ಇದು. ಈ ಥರ ಬಿಡಿ ಬಿಡಿಯಾಗಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತೀನಿ. ಮಾರ್ನಿಂಗು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರುವಾಗ ಇಲ್ಲಿ ನೋಡ್ತಿರ್ಬೋದು, ಇವರಿಬ್ಬರು ಮನೆ ಫುಲ್ ಹರಡಿಟ್ಬಿಡ್ತಾರೆ. ಫುಲ್ ಆಟ ಸಾಮಾನು ಎಲ್ಲ ಕಡೆ ಹಾಕಿ ಅವಂದ್ರಲ್ಲೂ ಆಟಾಡಲ್ಲ, ಟಿ ವಿ ಹಾಕ್ಕೊಂಡು ಟಿ ವಿ ನೋಡೋದು, ಅದೇ ಕೆಲಸ ಇವ್ರದ್ದು. ಸೊ ನಾನು ನನ್ನ ಹಸ್ಬೆಂಡು ಒಂದು ರೌಂಡ್ ವಾಕ್ ಹೋಗಿ ಬರ್ತೀವಿ. ಪಪ್ಪ ಮಮ್ಮಿ ಇದ್ದರು ಅಂದ್ಬಿಟ್ಟು ಅವ್ರನ್ನ ನನ್ನ ಮಕ್ಳನ್ನ ಇಲ್ಲೇ ಬಿಟ್ಟು ನಾವಿಬ್ಬರು ಒಂದು ವಾಕ್ ಹೋಗಿ ಬಂದು ತಿಂಡಿ ಎಲ್ಲ ಮಾಡಿಕೊಂಡ್ರೆ. ಎಲ್ಲಿಗೆ ಹೋಗೋಣಮ್ಮ? ಪೂ. ಯಾರ್ಯಾರು ಹೋಗೋಣ? ಮತ್ತೆ ಅಕ್ಕ ಎಲ್ಲಿದ್ದಾಳೆ? ಅಪ್ಪುನಾ? ಮತ್ತೆ 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 ಎಲ್ಲಿಗೆ ಹೋಗೋಣಮ್ಮ? ಎಲ್ಲಿ? ಬೂ ಅಂದ್ರೆ ಎಲ್ಲಿ? ಬಬ್ಬ ಬೀಳ್ತೀರಿ. ನಾವು ಇವತ್ತು ಸಂಜೆನೇ ದಾವಣಗೆರೆಗೆ ಹೊರಡಬೇಕಾಗಿತ್ತು. ಸೊ ಎಲ್ಲ ಪ್ಯಾಕ್ ಮಾಡ್ತಿದ್ರೆ ಇವನು ಪ್ಯಾಕ್ ಮಾಡಿರೋ ಬಟ್ಟೆ ತೊಗೊಂಡು ಆ ಥರ ಓಡಾಡ್ತಾ ಇದ್ದ. ನಾವು ಬಿಡೋ ಅಷ್ಟೊತ್ತಿಗೆ 7 o'clock ಆಯಿತು. ಮಳೆ ಬರ್ತಾಯಿತ್ತು. ಆ್ಯಕ್ಚುಲಿ ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಬ್ಯಾಂಗ್ಳೂರು ಸೈಡ್ ಬರೋ ಕಡೆ ಟ್ರಾಫಿಕ್ ಇತ್ತು. ನಾವು ಆನ್ ದ ವೇ ಶಿರಾ ಹತ್ರ ಇರೋ ಪುರೋಹಿತ್ ಹೋಟೆಲಲ್ಲಿ ಯಾವಾಗಲೂ ನಾವು ಊಟ ಮಾಡೋದು. ಸೊ ಅಲ್ಲಿ ಸ್ಟಾಪ್ ಮಾಡಿ ಊಟಕ್ಕೆ ಕೂತ್ವಿ. ಅಲ್ಲಿ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಚುರ್ಮಾ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅದು ನಮಗೆ ಪರ್ಸ್ನಲಿ ತುಂಬ ಇಷ್ಟ. ಒಳ್ಳೆ ತುಪ್ಪ ಹಾಕಿ ಮಾಡಿರ್ತಾರೆ, ಅದು ತುಂಬ ಇಷ್ಟ. ಆ್ಯಂಡ್ ಪನ್ನೀರ್ ಬುರ್ಜು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ದಾವಣಗೆರೆ ಟು ಬ್ಯಾಂಗ್ಳೂರು ಟು ದಾವಣಗೆರೆ ಬರುವಾಗ ಶಿರಾ ಹತ್ರ ಇರೋ ಪುರೋಹಿತ್ ಹೋಟೆಲಲ್ಲಿ ಟ್ರೈ ಮಾಡಿ ಯಾವಾಗಾದರೂ. ನಾವು ದಾವಣಗೆರೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 12:30 ಆಗಿತ್ತು. ಸೊ ಎಲ್ಲ ಸುಸ್ತಾಗಿದ್ದರು, ಮನೆಗೆ ಹೋಗಿ ಮಲ್ಕೊಂಡಿದ್ದು ಅಷ್ಟೆ. ದಿನವೇ ನಮ್ಮ ಪ್ರೋಗ್ರಾಮ್ ಸ್ಟಾರ್ ಸುವರ್ಣ ಗೃಹ ಮಂತ್ರಿ ಬಂದಿತ್ತು. ಅದ್ರ ಗ್ಲಿಮ್ಸ್ ಹಾಕ್ತೀನಿ ನೋಡಿ. ನಿಮ್ಮ ಮುಂದೆ ಇಟ್ಟಿರುವಂಥ ಒಂದಷ್ಟು ಪ್ರಶ್ನೆಗಳಲ್ಲಿ ಒಂದಷ್ಟು ಅಡುಗೆಗಳು ಕೂಡ ಇದ್ದಾವೆ. ಅದರಲ್ಲಿ ನಿಮ್ಮ ಗಂಡ ಯಾವುದೇ ಕಾರಣಕ್ಕೂ ತಿನ್ನೋದೇ ಇಲ್ಲ ಅಂಥದ್ದು ಯಾವುದು ಅಡುಗೆ? ಜವಳಿಕಾಯಿ ಸರ್. ಯಾಕೆ ತಿನ್ನಲ್ಲ ಅವರು? ಗೊತ್ತಿಲ್ಲ ಸರ್, ನನ್ನ ಫೇವ್ರೇಟ್ ಇದು. ನನಗೂ ಫೇವ್ರೇಟ್, ನಂಗೆ ಸಖತ್ ಇಷ್ಟ ಗೋರಿಕಾಯಿ ಪಲ್ಯ ಅಂತಂದ್ರೆ. ಎಸ್ ಸಿದ್ಧಾರ್ಥ್, ಗೋರಿಕಾಯಿ ಇಲ್ಲ ಸರ್, ನಂಗೆ ಮೊದಲಿಂದ ಇಷ್ಟ ಆಗಲ್ಲ. ಅದು ಮಾಡಿದ್ರೆ ಅವತ್ತು ಸ್ವಿಗ್ಗಿ ಇಲ್ಲ, ಝೊಮ್ಯಾಟೊ ಇಲ್ಲ, ಹೋಟೆಲ್ ಅದನ್ನೇ ಕಾಯ್ತಿರ್ತೀನಿ ಉಪವಾಸ ಅಂತೂ ಇರಲ್ವಲ್ಲ. ಸ್ವಿಗ್ಗಿಲು ನೀವು ಜೋಳಿಕಾಯಿ ಪಿಜ್ಜಾ ಅಂತ ಹಾಕ್ಬಿಟ್ರೆ ಅದು ರಿಜೆಕ್ಟ್ ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಟ್ಬಿಡಿ. ಬಾತ್ರೂಮ್ಗೆ ಹೋದ್ರೆ ನಿಮ್ಮ ಯಜಮಾನರು ವಾಪಸ್ ಬರೋದಕ್ಕೆ ಎಷ್ಟು ಹೊತ್ತು ತಗೋತಾರೆ? 1 ಗಂಟೆ ಸರ್. ಬಾತ್ರೂಮ್ಗೆ ಹೋದ್ರೆ ಎದ್ದು ಬರೋದೇ ಇಲ್ಲ ಜಲ್ದಿ. ಏನಲ್ಲಿ ಬಾವಿ ತೋಡ್ತಿರ್ತಾರ? ಏನು ಅದೇ ಎಸ್ಪೆಷಲಿ ರೆಡಿ ಮಾಡಿಸ್ತಾರೆ. ಹೊರಗೆ ಹೋಗೋಣ ಜಲ್ದಿ ಹೋಗೋಣ ಅಂತ ನಾವು ರೆಡಿಯಾಗಿ ಸೋಫಾ ಮೇಲೆ ಕೂತ್ರೆ ಅವ್ರು 1 ಗಂಟೆ ಹೋಗ್ಬಾರ್ದು.
ಸೆಕೆಂಡ್ ಮಾತ್ರ ಬಾಕಿ ಉಳಿದಿದೆ. 30 ಸೆಕೆಂಡ್ ಆಗೋಗಿದೆ. ಬಟನೆ ಚಕನೆ. ದೀಪ್ತಿ ಚೆನ್ನಾಗಿ ಮೆಣಸಿಗೆ ಹಾಕ್ತಾ ಇದ್ದಾರೆ. 10, 9 ಹೇಳಿ ಜೋರಾಗೆ. ನಿಲ್ಸಿ. ಅಮ್ಮ ಇನ್ನು ಏನೋ ಹಾಕ್ಬೇಕಾಗಿತ್ತು. ನಾನು ಮೆಣಸಿನ್ಕಾಯಿ ಹಾಕ್ಬೇಕಾಯ್ತು, ಕೊತ್ತಂಬರಿ ಹಾಕ್ಬೇಕಾಯ್ತು. ಇನ್ನು ಇದು ಯಾರಪ್ಪ ಅದು? ಯಾರ್ವಿದ್ದದು? ಯಾರಿದ್ದಾರಲ್ಲಿ? ಯಾರ್ವಿದು? ಯಾರಲ್ಲಿ ಬರ್ತಿರೋದು? ಯಾರು? ಸಕಲ ಜೀವರಾಶಿಯನ್ನ ತಲುಪುವ ಪ್ರಕೃತಿಯಾಗಿರುವ ಶ್ರೀಕುಲಕ್ಕೆ ವಂದಿಸುವಂತ ಸಮಯ ಬಂದಿದೆ ಅಂತ ಹೇಳ್ತಾ ಈ ಅಣ್ಣನಿಂದ ತವರು ಮನೆಯ ಪ್ರೀತಿಯ ಉಡುಗೊರೆಯನ್ನು ಕೊಡುವಂತ ಸಮಯ ಬಂದಿದೆ. ಆದರೆ ಅದಕ್ಕಿಂತ ಮುಂಚೆ ಹಸೆ ಮನೆ ಏರಿ ಹಸೆ ಜೀವನಕ್ಕೆ ಕಾಲಿಟ್ಟ ಆ ಪ್ರೋಗ್ರಾಮ್ ಬಂದಿದ್ದ ದಿನ ನಮ್ಮಮ್ಮ ನಮಗೆಲ್ಲರಿಗೂ ದೃಷ್ಟಿ ತೆಗೆದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ. ನನಗೆ, ನನ್ನ ದೊಡ್ಡ ಮಗನಿಗೆ, ನನ್ನ ಸಣ್ಣ ಮಗನಿಗೆ ಮತ್ತು ನಮ್ಮ 4 ಜನನೂ ಕೂರಿಸಿ ಆರತಿ ಮಾಡಿ ದೃಷ್ಟಿ ತೆಗೆದ್ರು. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು, ನನ್ನ ಸಣ್ಣ ಮಗ ನನ್ನ ಅಜ್ಜ ಅಜ್ಜಿಗೆ ಉದ್ದಿನ ಕಡ್ಡಿ ಬೆಳಗ್ತಾ ಇದ್ದಾನೆ. ಸೊ ಮನೇಲಿ ನಾವು ಯಾವ ರೀತಿ ಮಾಡ್ತೀವೋ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮಗೆ ಇದೆಲ್ಲ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.